ಚಟುವಟಿಕೆ ಅಂತ ಆರಂಭ ಆಗಬೇಕು ಎನ್ನುವ ಒಂದು ವರದಿಯನ್ನ ಕೊಡ್ತಾರೆ. ಆ ವರದಿಯ ಆಧಾರದ ಮೇಲೆ 1948ರಲ್ಲಿ ಸರ್ಕಾರ ಅಂಗೀಕಾರ ಎಂತಕ್ಕಂಥದ್ದನ್ನ ಆ ವರದಿಯನ್ನ ಅಂಗೀಕಾರ ಎಂತಕ್ಕಂಥದ್ದನ್ನ ಮಾಡುತ್ತೆ. ಮತ್ತು 1948ರಲ್ಲಿ ಯಾವ ಚಟುವಟಿಕೆ ಆರಂಭ ಆಗುತ್ತೆ ಅಂತ ಹೇಳಿದ್ರೆ NCC ಚಟುವಟಿಕೆ ಅಂತಕ್ಕಂಥದ್ದು ಆರಂಭ ಆಗುತ್ತೆ. ಆ ವರದಿ ನವೆಂಬರ್ ತಿಂಗಳಿನಲ್ಲೇ ಸಲ್ಲಿಕೆ ಆಗಿದ್ದರಿಂದಾಗಿ ಪ್ರತಿ ವರ್ಷ ನವೆಂಬರ್ ತಿಂಗಳ ಕೊನೆಯ ಭಾನುವಾರ, ಅದು ಕೊನೆಯ ಭಾನುವಾರ ಯಾವತ್ತಾರು ಬರುವುದೋ ಆ ಕೊನೆಯ ಭಾನುವಾರದಂದೇ NCC ದಿನದ ಆಚರಣೆ ಅಂತಕ್ಕಂಥದ್ದನ್ನ ಮಾಡ್ತಾರೆ. ತಮಗೆಲ್ಲ ಗೊತ್ತಿದೆ NCC ಅಂದ್ರೆ ರಾಷ್ಟ್ರೀಯ ಯುವ ಸೈನಿಕ ಪಡೆ ಅಂತ ಕರೀತಾರೆ. NCC is the ಸೆಕೆಂಡ್ ಡಿಫೆನ್ಸ್ ಲೈನ್ ಆಫ್ ಇಂಡಿಯಾ ಅಂತ ಕರೀತಾರೆ. ಆರ್ಮಿಯನ್ನ ಬಿಟ್ರೆ ಇಡೀ ದೇಶದ ರಕ್ಷಣೆಗಾಗಿ ಟೊಂಕ ಕಟ್ಟಿ ನಿಲ್ತಕ್ಕಂತಹ ಎರಡನೆಯ ಪಡೆಯ ಯಾವುದು ಅಂತ ಹೇಳಿದ್ರೆ ರಾಷ್ಟ್ರೀಯ ಸೈನಿಕ ದಳ. ಹಾಗಾಗಿ ಸೆಕೆಂಡ್ ಫ್ರಂಟ್ ಲೈನ್ ಡಿಫೆನ್ಸ್ ಆಫ್ ದ ನೇಷನ್ ಅಂತ ಹೇಳೋದನ್ನ ಕರೆಯಲಾಗಿದೆ. ಏನಾದ್ರು ಎರಡು ದೇಶಗಳ ನಡುವೆ ಯುದ್ಧ ಆಗಿ ಆರ್ಮಿ ಏನಾದ್ರು ಸಂಪೂರ್ಣವಾಗಿ ಕೊಲಾಪ್ಸ್ ಆಯ್ತು ಅಂತ ಹೇಳಿದ್ರೆ ಆಗ ದೇಶ ರಕ್ಷಣೆಗೆ ಯಾರಿಗೆ ಕರೆ ಬರುತ್ತೆ ಅಂತ ಹೇಳಿದ್ರೆ ಪೊಲೀಸ್ನವರಿಗೆ ಕರೆ ಹೋಗೋದಿಲ್ಲ ಅಥವಾ ಬೇರೆ ಯಾರಿಗೂ ಹೋಗೋದಿಲ್ಲ. ಕರೆ ಬರೋದು ಯಾರಿಗೆ ಅಂತ ಹೇಳಿದ್ರೆ NCC ವಿದ್ಯಾರ್ಥಿಗಳಿಗೆ. ನೀವು ದೇಶವನ್ನ ರಕ್ಷಣೆ ಮಾಡತಕ್ಕಂಥ, ದೇಶವನ್ನ ವಿದೇಶಿಯರಿಂದ ಅಥವಾ ಅನ್ಯ ಆಕ್ರಮಣಕಾರರಿಂದ ರಕ್ಷಣೆಯನ್ನ ಮಾಡತಕ್ಕಂಥ ಗುರುತರವಾದಂತಹ ಜವಾಬ್ದಾರಿ ನಿಮ್ಮ ಮೇಲಿದೆ. ಅದಕ್ಕೋಸ್ಕರನೇ 1950ರಲ್ಲಿ ಆರ್ಮಿ ವಿಂಗ್ ಅಂತಕ್ಕಂಥ ಆರಂಭ ಆಗುತ್ತೆ. 1950ರಲ್ಲಿ ಆರ್ಮಿ ವಿಂಗ್ ಅನ್ನು ಆರಂಭ ಮಾಡ್ತಾರೆ. 1952ರಲ್ಲಿ ನೇವಿ ವಿಂಗ್ ಆರಂಭ ಆಗುತ್ತೆ. ನೌಕಾದಳ ಅಂತ ಹೇಳಿ ಕರೀತಾರೆ, ಅದು ಆರಂಭ ಆಗುತ್ತೆ. ಆ 1953ರಲ್ಲಿ ಏರ್ ಫೋರ್ಸ್ ವಿಂಗ್ ಅಂತಕ್ಕಂಥದ್ದು ಆರಂಭ ಆಗುತ್ತೆ. ವಾಯು ಪಡೆ ಅಂತಕ್ಕಂಥದ್ದು ಆರಂಭ ಆಗುತ್ತೆ. ಈಗ ಸೈನ್ಯದಲ್ಲಿ 3 ವಿಭಾಗಗಳು ಹೇಗಿದಾವೋ ಹಾಗೆ NCC ಯಲ್ಲೂ ಸಹ 3 ವಿಭಾಗಗಳಿವೆ. ಆರ್ಮಿ, ನೇವಿ ಮತ್ತು ಏರ್ ಫೋರ್ಸ್ ಅಂತೇಳಿ ಇವತ್ತು 3 ಪಡೆಗಳ ದಿನಾಚರಣೆ. ಆ 3 ಪಡೆಗಳ ಸ್ಥಾಪನೆ ಆಗಿದೆ ಯಾವ ವರದಿಯ ಆಧಾರದ ಮೇಲೆ ಅಂತ ಹೇಳಿದ್ರೆ 1948ರ HN ಕುಂಜನೂರವರ ವರದಿಯ ಆಧಾರದ ಮೇಲೆ. ಹಾಗಾಗಿ ಪ್ರತಿ ವರ್ಷ ನಾವು ನವೆಂಬರ್ ತಿಂಗಳ ಕೊನೆಯ ಭಾನುವಾರದಂದು NCC ದಿನದ ಆಚರಣೆ ಅಂತಕ್ಕಂಥದನ್ನ ನಾವು ಮಾಡ್ತೇವೆ. NCC ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿಯೇ ಪದವಿ ಕಾಲೇಜುಗಳಲ್ಲಿ 4 ಕಾಲೇಜುಗಳಲ್ಲಿ ಮಾತ್ರ ಇದೆ. ಇಡೀ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿಯೇ ಪದವಿ ಕಾಲೇಜುಗಳಲ್ಲಿ ಕೇವಲ 4 ಕಾಲೇಜುಗಳಲ್ಲಿ ಮಾತ್ರ NCC ಘಟಕ ಅಂತಕ್ಕಂಥದ್ದು ಇದೆ. ಒಂದು ಸೌಭಾಗ್ಯ, ಆ 4 ಘಟಕಗಳಲ್ಲಿ ಮೊದಲು ಆರಂಭಗೊಂಡಂತಹ ಘಟಕ ಯಾವುದು ಅಂತ ಹೇಳಿದ್ರೆ ಸಿರಿಗೆರೆಯ ಘಟಕ. 1972ರಲ್ಲಿಯೇ ಸಿರಿಗೆರೆಯ NCC ಅಲ್ಲಿಂದ 3 ಜನ ಅಧಿಕಾರಿಗಳು ಈ NCC ಅಧಿಕಾರಿಗಳಾಗಿ ಕಾರ್ಯವನ್ನು ನಿರ್ವಹಿಸಿದರೆ 72ರಿಂದ 74ರವರೆಗೆ ಶೇಖರಪ್ಪ ಅಂತ ಹೇಳಿ, ಅವರಾದ್ಮೇಲೆ ಚಂದ್ರಪ್ಪ, BS ಚಂದ್ರಪ್ಪ ಅಂತ ಹೇಳಿ 74ರಿಂದ 2006ರವರೆಗೆ ಅವರು NCC ಅಧಿಕಾರಿ ಕಾಲೇಜಿನಲ್ಲಿ ಸೇವೆಯನ್ನು ಸಲ್ಲಿಸಿದರೆ 2006ರಿಂದ ಇಲ್ಲಿಯವರೆಗೆ ನಾನು NCC ಅಧಿಕಾರಿಯಾಗಿ ಈ ಕಾಲೇಜಿನಲ್ಲಿ ಸೇವೆಯನ್ನು ಸಲ್ಲಿಸಿದ್ದೇನೆ. 17 ವರ್ಷಗಳಿಂದ ಸೇವೆಯನ್ನ ಮಾಡ್ತಾ ಇದ್ದೇನೆ. ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಬೇಕು ಅಂತ ಹೇಳಿದ್ರೆ ನಿಮ್ಮ ಕಾಲೇಜು ಶಿಕ್ಷಣ ಎಷ್ಟು ಅವಶ್ಯಕತೆಯೋ ಅದರ ಜೊತೆಗೆ ನಿಮ್ಮ ಪಠ್ಯೇತರ ಚಟುವಟಿಕೆಗಳು ಅವಶ್ಯಕ. ನಿಮ್ಮ ವುಡ್ಸ್ವರ್ತ್ ಒಂದು ಮಾತನ್ನು ಹೇಳ್ತಾರೆ, ಪರ್ಸನಾಲಿಟಿ ಈಸ್ ಎ ಬ್ಯೂಟಿ ಆಫ್ ಎ ಪರ್ಸನ್ ಅಂತಕ್ಕಂಥ ಮಾತು. ವ್ಯಕ್ತಿಯ ವ್ಯಕ್ತಿತ್ವವೇ ಸೌಂದರ್ಯ. ವ್ಯಕ್ತಿಯ ವ್ಯಕ್ತಿತ್ವ ಇರತಕ್ಕಂಥದ್ದು ಯಾವುದ್ರ ಮೂಲಕ? ವ್ಯಕ್ತಿತ್ವ ಹೇಗೆ ರೂಪುಗೊಳ್ಳುತ್ತೆ? ಅವನ ಬಾಹ್ಯ ಸೌಂದರ್ಯದಿಂದಲ್ಲ, ಅವನ ಆಂತರಿಕ ಸೌಂದರ್ಯದಿಂದ. ಹಾಗೆಯೇ ವ್ಯಕ್ತಿ ಸುಶಿಕ್ಷಿತರಾಗಬೇಕು ಅಂತ ಹೇಳಿದ್ರೆ ಕೇವಲ ಬೌದ್ಧಿಕ ಜ್ಞಾನವನ್ನ ಪಡೆದ್ರೆ ಅಷ್ಟೇ ಸಾಲದು. ಅದರ ಜೊತೆಗೆ ಅವನು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವನು ಸಾಧನೆಯನ್ನು ಮಾಡಬೇಕು. ವ್ಯಕ್ತಿಯ ಬೌದ್ಧಿಕ ವಿಕಾಸವಷ್ಟೇ ಶಿಕ್ಷಣದ ಗುರಿಯಲ್ಲ. ವ್ಯಕ್ತಿಯನ್ನ ದೈಹಿಕವಾಗಿ, ಮಾನಸಿಕವಾಗಿ ಎಲ್ಲ ರೀತಿಯಿಂದಲೂ ವ್ಯಕ್ತಿ ಬೆಳವಣಿಗೆ ಅಂತಕ್ಕಂಥದ್ದು ಉಂಟು. ಹಾಗಾದ್ರೆ ವ್ಯಕ್ತಿ ಪರಿಪೂರ್ಣನಾಗಬೇಕು ಅಂತ ಹೇಳಿದ್ರೆ ಬೌದ್ಧಿಕ ಶಿಕ್ಷಣದ ಜೊತೆಗೆ ಇನ್ನಿತರೆ ಶಿಕ್ಷಣ ಅಂತಕ್ಕಂಥದ್ದನ್ನು ಅವನು ಸಹ ಪಡ್ಕೊಳ್ಬೇಕಾಗುತ್ತೆ. ಅಂತಹ ಶಿಕ್ಷಣವನ್ನ, ಸೈನಿಕ ಶಿಕ್ಷಣವನ್ನ ನೀಡತಕ್ಕಂಥ ಉದ್ದೇಶದಿಂದಲೇ ಯಾವುದು ಸ್ಥಾಪನೆ ಆಗಿದೆ ಅಂತಂದ್ರೆ NCC ಅಂತಕ್ಕಂಥ ಸ್ಥಾಪನೆ ಆಗಿದೆ. ಇಡೀ ದೇಶದಾದ್ಯಂತ ಸುಮಾರು 15 ಲಕ್ಷ ಮಕ್ಕಳು ಮಾತ್ರ NCC ವಿದ್ಯಾರ್ಥಿಗಳಾಗಿ ಕಾರ್ಯ ಅಂತಕ್ಕಂಥದ್ದನ್ನ ನಿರ್ವಹಿಸ್ತಾರೆ. ಅಂತದ್ರಲ್ಲಿ ನಮ್ಮ ಕಾಲೇಜಿನಲ್ಲಿಯೂ ಸಹ NCC ಘಟಕ ಇರತಕ್ಕಂಥದ್ದು ನೀವೆಲ್ಲರೂ ಹೆಮ್ಮೆ ಪಡಬೇಕಾದಂತಹ ವಿಷಯ. ನಿಮ್ಮ ಬೌದ್ಧಿಕ ಶಿಕ್ಷಣ ಎಷ್ಟು ಅಗತ್ಯನೋ ಅದರ ಜೊತೆಗೆ ಅನೌಪಚಾರಿಕ ಶಿಕ್ಷಣ
ಶಿಕ್ಷಣವು ಅಷ್ಟೇ ಅವಶ್ಯಕ ಆಗುತ್ತೆ. ಎಕ್ಸ್ಟ್ರಾ ಆಕ್ಟಿವಿಟೀಸ್ ಅಷ್ಟೇ ಮುಖ್ಯ ಆಗುತ್ತೆ. NCC NSS ಘಟಕಗಳು ಸಹ ಅಷ್ಟೇ ನಿಮಗೆ ಮುಖ್ಯ ಆಗುತ್ತೆ. ನಿಮ್ಮಲ್ಲಿ ದೇಶಾಭಿಮಾನವನ್ನು ಮೂಡಿಸ್ತಕ್ಕಂಥ ಮತ್ತೆ ಒಬ್ಬ ಸೈನಿಕರಿಗೆ ಬೇಕಾದಂತಹ ಶಿಕ್ಷಣ ಏನಿದೆಯಲ್ಲ ಆ ಎಲ್ಲ ರೀತಿಯ ಶಿಕ್ಷಣವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಇದೆ. ಅದು ಸಂಪೂರ್ಣವಾಗಿ ಉಚಿತವಾಗಿದೆ ಅಲ್ವಾ. ನಿಮ್ಗೆ ಯಾವುದೇ ಫೀಸ್ ಅನ್ನು ತೆಗೆದುಕೊಡಲ್ಲ. ಯೂನಿಫಾರ್ಮ್ ಅನ್ನು ಕೊಡ್ತಾರೆ, ಶೂ ಕೊಡ್ತಾರೆ, ಎಲ್ಲವನ್ನೂ ಕೊಡ್ತಾರೆ. ಸರ್ಕಾರವೇ ನಿಮಗೆ ಎಲ್ಲವನ್ನು ಕೊಡುತ್ತೆ. ನೀವು ಪೆರಡಿಗೆ ಬಂದ್ರಿ ಅಂತ ಹೇಳಿದ್ರೆ 4 ಗಂಟೆ ನೀವು NCC ಅಲ್ಲಿ ಕಾಲವನ್ನು ಕಳೆದಿರಿ ಅಂತ ಹೇಳಿದ್ರೆ 60 ರೂಪಾಯಿ ರಿಫ್ರೆಶ್ಮೆಂಟ್ ಕೊಡ್ತೀನಿ. 60 ರೂಪಾಯಿ ಊಟವನ್ನ ಮಾಡಿಕೊಂಡು ನೀವು ಹೋಗ್ತೀರಾ. ಕ್ಯಾಂಪ್ ಗುಡಿಗೆ ಹೋದ್ರೆ ಅಂದ್ರೆ ಹೋಗು ಬರುವ ಬಸ್ ಚಾರ್ಜ್ ಅನ್ನ ಸರ್ಕಾರವೇ ಭರಿಸುತ್ತೆ. ಕ್ಯಾಂಪ್ ಅಲ್ಲಿ ನೀವೇನು ಊಟ ಮಾಡ್ತಿಲ್ಲ, ಅದಕ್ಕೆ 120 ರೂಪಾಯಿ ಪ್ರತಿದಿನಕ್ಕೆ ಊಟಕ್ಕೆ ಬರುತ್ತೆ. ಸರ್ಕಾರ ಒಬ್ಬ ವಿದ್ಯಾರ್ಥಿಗೆ 1 ವರ್ಷಕ್ಕೆ ಕನಿಷ್ಠ ಪಕ್ಷ 6 ರಿಂದ 8 ಸಾವಿರ ರೂಪಾಯಿ ವಿನಿಯೋಗವನ್ನ ಮಾಡ್ತಾರೆ. ಸರ್ಕಾರ ಪ್ರತಿ ವರ್ಷ ಒಬ್ಬ ವಿದ್ಯಾರ್ಥಿಗೆ ಎಷ್ಟು ಖರ್ಚು ಮಾಡ್ತಾ ಇದೆ ಅಂತ ಹೇಳಿದ್ರೆ 6 ರಿಂದ 8 ಸಾವಿರ ರೂಪಾಯಿಗಳನ್ನು ಖರ್ಚು ಮಾಡ್ತಾರೆ. ಅಷ್ಟು ಇಡೀ ವಿಶ್ವದಲ್ಲಿಯೇ 4ನೇ ಬಲಿಷ್ಠವಾದಂತಹ ಸೈನ್ಯ ಪಡೆಯನ್ನು ಹೊಂದಿರತಕ್ಕಂಥ ರಾಷ್ಟ್ರ ಯಾವುದು ಅಂತ ಹೇಳಿದ್ರೆ ಭಾರತ ದೇಶ. ನೀವೆಲ್ಲ ಸರ್ಜಿಕಲ್ ಸ್ಟ್ರೈಕ್ ಗಳು ಮಾಡಿದ್ದನ್ನ ನೋಡಿದಿರಿ ನೀವು ಅಲ್ವಾ. ಇವತ್ತು ಇಸ್ರೇಲ್ ಏನ್ ಸಾಧನೆಯನ್ನ ಮಾಡ್ತಾ ಇದೆಯೋ ಅದು 40 ದಿವಸ ತೆಗೆದುಕೊಳ್ತು, ನಮ್ಮ ಕೆಲವೇ ಗಂಟೆಗಳಲ್ಲಿ ಮಾಡಬಹುದು. ಅವರು ಸಾವಿರಾರು ಉಗ್ರಗಾಮಿಗಳನ್ನು ಹೊಡೆದಾಕ್ಲಿಕ್ಕೆ ಅವರು 40-48 ದಿನಗಳ ಕಾಲ ತಗೊಂಡ್ರು. ನಮ್ಮವರು ಒಂದು ರಾತ್ರಿಯಲ್ಲಿ ಹೋಗಿ ಏರ್ ಸ್ಟ್ರೈಕ್ ಮಾಡಿ ಎಲ್ಲವನ್ನ ಧ್ವಂಸ ಮಾಡಿ ವಾಪಸ್ ಬಂತು ನಮ್ಮ ಸೈನ್ಯ. ಹಾಗೇನೆ ಜಗತ್ತಿನ ಅತ್ಯಂತ ಬಲಿಷ್ಠವಾದಂತಹ ಸೈನ್ಯ ಪಡೆಗಳಲ್ಲಿ ನಮ್ದು ಒಂದಾಗಿದೆ. ಆ ಸೈನ್ಯದ ಭಾಗವಾಗಿ ತರಬೇತಿಯನ್ನು ಪಡೆಯತಕ್ಕಂತ ಅವಕಾಶ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗಿದೆ. ಅದನ್ನ ತಾವೆಲ್ಲರೂ ಅವರ ಸದಾವಕಾಶವನ್ನ ಸದುಪಯೋಗ ಪಡಿಸಿಕೊಳ್ರಿ. ನಾಳೆಯಿಂದಲೇ ನೀವು NCC ತರಗತಿಗಳಿದ್ದಾಗ ನಿಮ್ಮ CDS ಬಂದು ಏನಾದ್ರು ಹೇಳಿದ್ರೆ ತರಗತಿ ಇದೆ ಅಂತಂದ್ರೆ ಆ ತರಗತಿಗಳಿಗೆ ಕಡ್ಡಾಯವಾಗಿ ಬಂದು ಭಾಗವಹಿಸಿ. ಇದು ತುಂಬಾ ಹೆಮ್ಮೆ ಇದೆ. ಈ ಯೂನಿಫಾರ್ಮ್ ಹಾಕೊಳ್ಳಿಕ್ಕೆ ನನ್ನ ಇಡೀ ಭವಿಷ್ಯವನ್ನು ರೂಪಿಸಿರ್ತಕ್ಕಂಥದ್ದು ಈ NCC ಅಲ್ಲಿ. ನನ್ನಲ್ಲಿ ಡಿಸಿಪ್ಲಿನ್ ಬರ್ಲಿಕ್ಕೆ ಕಾರಣವಾಗಿದ್ದು ಯಾವ್ದು ಅಂತ ಹೇಳಿದ್ರೆ ಈ ಯೂನಿಫಾರ್ಮ್. ಯಾಕಂದ್ರೆ ಆ ಯೂನಿಫಾರ್ಮ್ಗೆ ಅಂತ ಗೌರವ ಅಂತಕ್ಕಂಥದ್ದು ಇದೆ. ಅದು ಹಾಕಿದ ಮೇಲೆ ನಿಮಗೆ ಆ ಪ್ರೌಡ್ನೆಸ್ ಅಂತಕ್ಕಂಥದ್ದು ಬರುತ್ತೆ. ಆ ಪ್ರೌಡ್ನೆಸ್ ಅನ್ನ ನೀವು ಅನುಭವಿಸಬೇಕು ಅಂತ ಹೇಳಿದ್ರೆ ಆ ಯೂನಿಫಾರ್ಮ್ ಅನ್ನು ನೀವು ಹಾಕೊಳ್ಬೇಕು. ಬೇರೆಯವರಿಗಿಂತ ನಾವು ಡಿಫ್ರೆಂಟ್. ಇವತ್ತು ಕೂತಿರಲ್ಲ ವೇದಿಕೆ ಮೇಲೆ ಎಲ್ಲರಿಗಿಂತ ಡಿಫ್ರೆಂಟ್ ಆಗಿ ಕಾಣ್ತಾನೆ ಇಲ್ವಾ? ಅದಕ್ಕೆ ಕಾರಣ ಏನು? ನನ್ನ ವ್ಯಕ್ತಿತ್ವವನ್ನು ನಾನು ಹಾಕೊಂಡಿರ್ತಕ್ಕಂಥ ಯೂನಿಫಾರ್ಮ್ ಅನ್ನ ಸರ್ ಹಾಕಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಸೀನಿಯರ್ ಅವ್ರು ಹೇಳಿದಾಗ ನಾನು ಕೇಳಬೇಕು. ಅವರು ನನಗೆ ಪ್ರಿನ್ಸಿಪಾಲ್, ಅವ್ರು ಹೇಳಿದಾಗ ನಾನು ಕೇಳಬೇಕು. ಆದ್ರೆ ಯೂನಿಫಾರ್ಮ್ ಹಾಕೊಳ್ಳಿಕ್ಕೆ ಸಾಧ್ಯ ಇದೆಯಾ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಯೂನಿಫಾರ್ಮ್ ಹಾಕೊಳ್ಳಿಕ್ಕೆ ನಾನು 3 ತಿಂಗಳು ಟ್ರೈನಿಂಗ್ ಪಡ್ಕೊಂಡಿದ್ದೆ ಅಲ್ವಾ. ಹಾಗೇನೆ ಕಾಲಕ್ಕೆ ನಡೀತಕ್ಕಂಥ ರಿಫ್ರೆಶರ್ ಕೋರ್ಸ್ಗಳನ್ನು ನಾನು ಭಾಗವಹಿಸಿದೆ. ಹಾಗಾಗಿ ಯಾರಿಗೆ ಯಾವಾಗ ಎಲ್ಲಿಂದ ಅವಕಾಶಗಳು ಬರ್ತಾವೋ ಗೊತ್ತಿಲ್ಲ. ಯಾರಿಂದ ಯಾವುದ ಒಂದು ಸಣ್ಣ ಇದೇನು ಕರಿತೀವಿ ಹುಲ್ಲುಕಡ್ಡಿಯಿಂದ ಮುಳುಗನಿಗೆ ಏನಾಗುತ್ತೆ ಸಹಾಯ ಅಂತ ಕರಿತೀವಿ. ಯಾರಿಗೆ ಯಾವಾಗ ಯಾವ್ದ್ರಿಂದ ಅನುಕೂಲ ಆಗುತ್ತೆ ಅಂತ ಗೊತ್ತಿಲ್ಲ. ನನಗಂತೂ ಇದರಿಂದ ತುಂಬಾ ಅನುಕೂಲ ಆಗಿದೆ. ನನ್ನ ವ್ಯಕ್ತಿತ್ವ ಬೆಳವಣಿಗೆ ಆಗಿರೋದೇ ಈ ಯೂನಿಫಾರ್ಮ್ ಇಂದಾಗಿ. ಹಾಗಾಗಿನೇ ಅದನ್ನು ನಾನು ತುಂಬಾ ಗೌರವಿಸಿ ಇವತ್ತು ನನಗೆ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ಎಲ್ಲ ಆರ್ಗನೈಸರ್ಸ್ ಅವರಿಗೆ ವಂದಿಸಿ, ಪ್ರಾಚಾರ್ಯರಿಗೆ ವಂದಿಸಿ, ಇವತ್ತು ಸಂವಿಧಾನವನ್ನು ರಚನೆ ಮಾಡಿಕೊಟ್ಟು ಈ ದೇಶದ ಭವಿಷ್ಯಕ್ಕೆ ಒಂದು ಬುನಾದಿಯನ್ನು ಹಾಕಿಕೊಟ್ಟಿರ್ತಕ್ಕಂಥ ಎಲ್ಲ ಸಂವಿಧಾನದ ಕರ್ತೃಗಳಿಗೆ ವಂದಿಸಿ, ಮತ್ತು ನನಗೆ NCC ಸೇವೆಯಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ನನ್ನ ಆರ್ಮಿ ಯೂನಿಟ್ಗೆ ನಾನು ವಂದನೆಯನ್ನು ಸಲ್ಲಿಸಿ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು